ಅಂತೇಳಿ ನಮಗೆ ಇಲ್ಲಿ ಕಣ್ಣು ಮುಂದೆ ಕಾಣುತ್ತಾ ಇದೆ. ಅಲ್ಲೆಲ್ಲರೂ ಕೂಡ ನೂರಾರು ಜನ ಸಂತರು ಮಹಾತ್ಮರು ಗಂಗೆಯಲ್ಲಿ ಮಿಂದೆದ್ದು ತಮ್ಮ ಪುಣ್ಯ ಸ್ನಾನವನ್ನ ಮಾಡಿದ್ರೆ, ಹನುಮಪ್ಪನ ಸನ್ನಿಧಿಯೊಳಗ ತುಂಗಭದ್ರೆಯ ಮಡಿಲೊಳಗ ಕಕ್ಕೂರು ಗ್ರಾಮದ ಸದ್ಭಕ್ತರು ಪಂಚಕಳಸದ ಕಳಸಾರೋಹಣವನ್ನು ಮಾಡಿದ್ದಾರೆ. 5 ಮದುವೆಗಳನ್ನ ಮಾಡಿದ್ದಾರೆ. ಈ ಕಾರ್ಯಕ್ರಮ ಹೇಗಾಗಿದೆ ಅಂತಂದ್ರೆ, ನಾವೆಲ್ಲರೂ ಕೂಡ ನೆನಪಿನಲ್ಲಿಟ್ಟುಕೊಳ್ಳುವಂತಹ ಕಾರ್ಯಕ್ರಮವನ್ನ ಮಾಡಿದಂತ ಭಕ್ತರಲ್ಲಿದ್ದಾರೆ ಅಂತಂದ್ರೆ ಕಕ್ಕೂರು ಗ್ರಾಮದೊಳಗಿದ್ದಾರೆ ಅನ್ನುವಂಥದ್ದೇ ಬಹಳ ಹೆಮ್ಮೆಯನ್ನ ಪಡುವಂತ ವಿಚಾರ. ಇಲ್ಲೆಲ್ಲ ಕಬ್ಬು ಬೆಳೆದಾರ, ಇಲ್ಲಿ ಹೌದಲ್ಲ, ಕಬ್ಬು ಬೆಳೆದಾರ. ಈ ಕಬ್ಬು ನೋಡಿ ನಮಗೇನ್ ಅನ್ಸೈತಿ ಅಂತಂದ್ರ, ನಿಮಗೆಲ್ಲರಿಗೂ ಹನುಮಪ್ಪ ಏನ್ ಕೊಡಬೇಕು ಅಂತ ಕೇಳಿದ್ರೆ, ನನ್ನನ್ನು ಏನಾದ್ರು ಕೇಳಿದ್ರೆ ನಾನು ಹೇಳ್ತೀನಿ ಹನುಮಪ್ಪಗ ಇಲ್ಲಿ ಸೇರಿರುವಂತ ಭಕ್ತರಿಗೆಲ್ಲ ಆನಿ ಕೊಡಪ್ಪ ಅಂತ ಕೇಳ್ತೀನಿ ನಾನು. ಆನಿ ನೋಡಿರಲ್ಲ, ಆನಿ ಹೆಂಗಿರ್ತತಿ? ದೊಡ್ಡ ಹೊಟ್ಟೆಯ, ಸಣ್ಣ ಸೊಂಡಲಿನ, ಸಣ್ಣ ಬಾಲದ, ಸಣ್ಣ ಕಣ್ಣಿನ ಆಕಾರವನ್ನು ಹೊಂದಿರುವಂತದಕ್ಕೆ ಏನಂತ ಕರೀತಾರೆ? ಆನಿ ಅಂತ ಕರೀತಾರೆ. ನಾನು ಹೇಳಿದ್ ನಿಮಗ, ಮನೆಯೊಳಗ ಆಕಳನ ಸಾಕಾಗೋಲ್ದು, ಮನೆಯೊಳಗ ದನಕರಗಳನ್ನ ಸಾಕಾಗೋಲ್ದು, ಇನ್ನು ಆನಿ ಕೊಟ್ರೆ ನೀವೇನ್ ಸಾಕ್ತಿರಪ್ಪ? ನಾನು ಹೇಳಿದ ಆನಿ ಯಾವುದು ಅಂತಂದ್ರೆ, ಅಂದ್ರೆ ಆರೋಗ್ಯ, ಅಂದ್ರೆ ನೆಮ್ಮದಿ ಅನ್ನುವಂತ ಆನಿಯನ್ನ ನಿಮಗೆ ಹನುಮಪ್ಪ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದೊಳಗೆ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ತಮ್ಮೆಲ್ಲರ ಜೀವನ ಸಂತೋಷದಿಂದ ಇರಲಿ. ನೂತನ ವಧುವರರಿಗೆ ಏನು ಹೇಳಬಹುದು ಅಂತಂದ್ರೆ, ಶಾಂತಿ ಮತ್ತು ಸಮಾಧಾನ ಎನ್ನುವಂತ 2